ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಸ್ನೇಹಿತರೆ, ಇವತ್ತು ನಾನು ರಾಯರ ಮಠಕ್ಕೆ ಹೋಗಿದ್ದೆ. ರಾಯರ ಮಠಕ್ಕೆ ಹೋದಾಗ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಗಡೆ ಬಂದು ಕೂತ್ಕೊಂಡೆ. ಹೊರಗಡೆ ಬಂದು ಕೂತ್ಕೊಂಡು ಒಂದಿಷ್ಟು ಜನ ಈ ತಪ್ಪನ್ನು ಮಾಡ್ತಾರೆ. ತಿಳಿದವರು ಈ ಥರ ತಪ್ಪು ಮಾಡಲ್ಲ. ತಿಳಿಲಾರ್ದವರು ಯಾಕೆ ಈ ಥರ ತಪ್ಪು ಮಾಡ್ತೀರಾ ನೋಡಿ. ಮಂತ್ರಾಕ್ಷತೆಯನ್ನು ಇಲ್ಲೂ ಬೀಸಾಕಿದ್ದೀರಾ. ಅದ್ರ ಪವಾಡ ಗೊತ್ತೇನ್ರಿ ನಿಮಗೆ? ಮಂತ್ರಾಕ್ಷತೆ ಬಗ್ಗೆ ನಿಮಗೆ ಒಳಗಡೆಯಲ್ಲಿ ಪೂಜಾರಿ ಕೊಟ್ಟಿದ್ದಾರಂದರೆ ಅದು ರಾಯರು ಕೊಟ್ಟಿದ್ದಾರೆ ಅಂತ ಅರ್ಥ. ರಾಯರು ದೇವರು ಜಪ ಮಾಡ್ತಾ ಇರ್ತಾರೆ. ಮಂತ್ರಾಕ್ಷತೆ ಬಗ್ಗೆ ರಾಯರು ಕಣ್ಣಿನ ದೃಷ್ಟಿ ಅದರ ಮೇಲೆ ಬಿದ್ದಿರುತ್ತೆ. ನೀವೇನು ಪೂಜಾರಿಯವರು ಮಂತ್ರಾಕ್ಷತೆಯನ್ನು ಕೊಡ್ತಾರೆ ನೋಡಿ, ಅದರ ಮೇಲೆ ರಾಯರ ಕಣ್ಣಿನ ದೃಷ್ಟಿ ಬಿದ್ದಿರುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಮಂತ್ರಾಕ್ಷತೆಯನ್ನು ನಿಮಗೇನು ಒಂದು ಚಂಬು ಕೊಡಲ್ಲ, ಒಂದು ಗ್ಲಾಸ್ ಕೊಡಲ್ಲ. ಮಂತ್ರಾಕ್ಷತೆಯನ್ನು ಕೊಡದೆ ಒಂದು 4 ಕಾಳು ಕೊಡ್ತಾರೆ. ಆ 4 ಕಾಳನ್ನು ನೀವು ಬಾಯಲ್ಲಿ ತಿಂದು ಹಗದ್ರೆ ನಿಮ್ಮಲ್ಲಿ ಕೆಟ್ಟದಾದಂಥ ಕಾಯಿಲೆ ಇತ್ತು ಅಂದರೆ ಅದು ಅಲ್ಲೇ ಭಸ್ಮವಾಗುತ್ತೆ. ಮಂತ್ರಾಕ್ಷತೆಯನ್ನು ಒಂದು 4 ಕಾಳು ಬಾಯಲ್ಲಿ ಹಾಕ್ಕೊಂಡು ತಿಂದರೆ ಅದು ನೀವು ಒಳಗಡೆ ಇರ್ತಕ್ಕಂಥ ಕಾಯಿಲೆ ಎಲ್ಲ ಭಸ್ಮ ಮಾಡುತ್ತೆ. ಒಂದು 4 ಕಾಳು ತಿನ್ನಿ, ಇನ್ನೊಂದು 4 ಕಾಳು ತಲೆ ಮೇಲೆ ಹಾಕ್ಕೊಳ್ಳಿ. ತಲೆ ಮೇಲೆ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಗೊತ್ತಾ? ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದರೆ ನಿಮ್ಮ ಮೇಲೆ ಏನಾದರೂ ಕೆಟ್ಟದಾಗಿ ದೃಷ್ಟಿ ಬೀಳುತ್ತೆ ಅಂದರೆ ಅದು ತಡೆಗಡುತ್ತೆ. ಅದು ಅಲ್ಲಿಗೆ ನಿಲ್ಲಿಸುತ್ತೆ. ಕೆಟ್ಟ ದೃಷ್ಟಿ ಬೀಳಲ್ಲ ನಿಮ್ಮ ತಲೆ ಮೇಲೆ. ಅದಕ್ಕೋಸ್ಕರ ಸ್ನೇಹಿತರೆ, ಮಂತ್ರಾಕ್ಷತೆಯನ್ನು ತಿಳಿದವರು ಯಾರೂ ಈ ತಪ್ಪು ಮಾಡಲ್ಲ. ತಿಳಿಲಾರ್ದವ್ರಿಗೆ ನಾನು ಇದನ್ನು ವಿಡಿಯೋ ಮಾಡಿರೋದು. ಮಂತ್ರಾಕ್ಷತೆಯನ್ನು ತೊಗೊಂಡು ಮನೆಗೆ ಹೋಗ್ತೀರಾ, ಮನೆಗೆ ಹೋಗಿ ದೇವ್ರ ಮುಂದೆ ಇಡಿ. ಇಲ್ವಾ, ನೀವು ಸ್ನಾನ ಮಾಡ್ಕೊಂಡು ಏನಾದರೂ ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಒಂದು 4 ಕಾಳು ತಿಂದುಬಿಟ್ಟು ಹೋಗಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ. ಏನಾದರೂ ಕೆಲಸ ಆಗಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಆಗುತ್ತೆ. ಇನ್ನೊಂದು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನೀವು ರೈಸ್ ಮಾಡಿಕೊಂಡು ರೈಸಲ್ಲಿ ಒಂದು 4 ಕಾಳನ್ನು ಹಾಕ್ಕೊಂಡು ತಿಂದು ಅದರ ಮೇಲ್ಗಡೆ, ಯಾಕಂದರೆ ಎಲ್ಲರೂ ತಿಂತಾರಲ್ವ, ಎಲ್ಲರೂ ಚೆನ್ನಾಗಿರ್ತಾರೆ, ರಾಯರ ಮಂತ್ರಾಕ್ಷತೆ ಇದು ಅಂತ ಅಂದ್ಕೊಂಡು ಹಾಕ್ಕೊಂಡು ರೈಸಲ್ಲಿ ಮಾಡಿಕೊಂಡು ಅದರ ಮೇಲೆ ಏನಾದರೂ ನಾನ್ ವೆಜ್ ಹಾಕ್ಕೊಂಡು ತಿಂದರೆ ಮಹಾನ್ ಪಾಪ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಗಮನ ಇಟ್ಟು ಕೇಳಿ. ಇನ್ನೊಂದು ಸಲ ನೀವು ಮಂತ್ರಾಕ್ಷತೆಯನ್ನು ಮನೆಗೆ ತೊಗೊಂಡೋಗಿ ರೈಸಲ್ಲಿ ಹಾಕ್ಕೊಂಡು ಅದನ್ನು ರೈಸಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಅಂತೇಳ್ಬಿಟ್ಟು ನೀವೇನಾದರೂ ನಾನ್ ವೆಜ್ ಹಾಕ್ಕೊಂಡು ತಿಂದ್ರಿ ಅಂದರೆ ಮಹಾನ್ ಪಾಪ, ತುಂಬ ದೊಡ್ಡ ಪಾಪ ಇದು. ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ, 2 ವೀಲರಲ್ಲಿ ಹೋಗ್ತಾ ಇದ್ದೀರಾ, ಕಾರಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ನಿಮ್ಮ ಜೇಬಲ್ಲೋ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂದರೆ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಒಳ್ಳೆಯದಾಗುತ್ತೆ. ರಾಯರು ನಿಮ್ಮ ಹಿಂದ್ಗಡೆನೇ ಇರ್ತಾರೆ. ನೀವು ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಹೋದರೆ ರಾಯರು ನಿಮ್ಮ ಹಿಂದ್ಗಡೆನೇ ಇರ್ತಾರೆ. ಸ್ನಾನ ಮಾಡಿಕೊಂಡು ಬೆಳಗ್ಗೆ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರ ಅಂದರೆ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಹೋಗಿ ಪರ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಆಗೋ ಕೆಲಸ ಖಂಡಿತ ಆಗುತ್ತೆ. 1 ಸಲ ಆಗಲ್ಲ, 2 ಸಲ ಆಗಲ್ಲ, 3 ಸಲ ಆಗಲ್ಲ ಅಂದರೆ ಅದು ನೀವೇನೋ ತಪ್ಪು ಮಾಡ್ತಾ ಇದ್ದೀರಂತ ಅರ್ಥ. ರಾಯರು ದೇವರನ್ನು ಜಪ ಮಾಡಿಕೊಂಡು ಬೃಂದಾವನದಲ್ಲಿ ಕೂತ್ಕೊಂಡಿದ್ದಾರೆ. ಸಾಧ್ಯವಾದರೆ ನೀವು ಮಂತ್ರಾಲಯಕ್ಕೆ ಹೋಗಿ. ಮಂತ್ರಾಲಯಕ್ಕೆ ಒಳಗಡೆ ಎಷ್ಟೋ ಜನಗಳನ್ನು ನಾನು ನೋಡಿದ್ದೀನಿ ಸ್ನೇಹಿತರೆ. ಮಂತ್ರಾಲಯಕ್ಕೆ ಇಲ್ಲಿಂದ ನೀವು ಅಲ್ಲಿವರೆಗೂ ಹೋಗಿರ್ತೀರ. ಮಂತ್ರಾಲಯಕ್ಕೆ ಅಷ್ಟು ದೂರಕ್ಕೆ ನೀವು ದೂರದಿಂದ ಹೋಗಿಬಿಟ್ಟು ಬೃಂದಾವನದ ಹತ್ರ ಬರಬೇಕಾದ್ರೆ ಕಣ್ಣು ಮುಚ್ಕೊಂಡು ಹೋಗ್ತೀರಾ. ಆ ತಪ್ಪನ್ನು ಮಾಡಬೇಡಿ. ಕಣ್ಣು ತಕ್ಕೊಳ್ಳಿ. ನೀವು ಇಷ್ಟು ದೂರ ಹೋಗಿರ್ತೀರ, ಇಲ್ಲಿಂದ ಅಲ್ಲಿವರೆಗೂ ಹೋಗಿರ್ತೀರ ಅಂದರೆ ರಾಯರನ್ನ ಅಬ್ಸರ್ವ್ ಮಾಡಿ, ರಾಯರನ್ನ ಬೃಂದಾವನ ಅಬ್ಸರ್ವ್ ಮಾಡಿ, ರಾಯರನ್ನ ನೋಡಿ. ದರ್ಶನ ಮುಗೀತಾ ಕಣ್ಣು ಮುಚ್ಕೊಂಡು ಜಪ ಮಾಡೋಕ್ಕೋಗ್ಬೇಡಿ. ನೀವು ಕಣ್ಣು ಮುಚ್ಕೊಂಡು ಒಳಗಡೆ ಎಂಟ್ರಿ ಆಗಬೇಡಿ. ಹೊರಗಡೆ ನೋಡಿ ಕಣ್ಣು ತಕ್ಕೊಂಡು ನೀವು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಎಲ್ಲಾದರೂ ಒಂದು ಸೈಲೆಂಟ್ ಇರೋ ಜಾಗದಲ್ಲಿ ಅಲ್ಲಿ ಇದು ಇದೆ ನೋಡಿ, ತುಂಗಭದ್ರಾ ನದಿ, ಅಲ್ಲಿ ಕೂತ್ಕೊಳ್ಳಿ. ಇಲ್ಲ ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು 109 ಸಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವುದು ಕೆಟ್ಟದ್ದನ್ನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ. ರಾಯರನ್ನ ನಂಬಿ ನಡೆದ್ರೆ
ಲಕ್ಷಾಂತರ ಜನರು, ಕೋಟ್ಯಾಂತರ ಜನರ ಬದುಕನ್ನೇ ಚೇಂಜ್ ಮಾಡಿದ್ದಾರೆ ರಾಯರು. ಮಂತ್ರಾಲಯ ಪ್ರಭುಗಳು ಅಷ್ಟು ಪವರ್ಫುಲ್ಲು. ಅವರು ಎಲ್ಲೂ ಹೋಗಿಲ್ಲ, ಬೃಂದಾವನದಲ್ಲಿ ನಮಗೋಸ್ಕರ ಕೂತ್ಕೊಂಡಿದ್ದಾರೆ. ಅವರು ಒಂದೇ ಒಂದು ಮಾತು ಹೇಳಿದ್ದಾರೆ. ಆಗಿನ ಟೈಮಲ್ಲಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ. 1621 ಅವರು ಆಗಿರೋದು. ಆವಾಗಿನ ಟೈಮಲ್ಲಿ ಅವರು 20 ವಯಸ್ಸಿದ್ದಾಗ ತುಂಬ ಕಷ್ಟಪಟ್ಟು ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ ರಾಯರು. ಆ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ, ನನ್ನನ್ನು ನಂಬಿಕೊಂಡು ಬಂದ ಭಕ್ತಾದಿಗಳು, ನನ್ನನ್ನು ನಂಬಿಕೊಂಡು ಬಂದವ್ರಿಗೆ ಹೊಟ್ಟೆ ಹಸುವಿಂದ ಹೋಗಬಾರ್ದು, ಹೊಟ್ಟೆ ತುಂಬಿಕೊಂಡು ಹೋಗಬೇಕು ಎಂದು ಅವರು ಆಶೀರ್ವಾದ ಮಾಡಿದ್ದಾರೆ. ಇವತ್ತಿಗೂ ನೀವು ಮಂತ್ರಾಲಯಕ್ಕೆ ಹೋಗಿ, ಎಲ್ಲೋ ಹೋಗಿ, ಲಕ್ಷ ಕೋಟಿ ಜನರು, ಎಷ್ಟು ಜನರು ಹೋಗ್ತೀರಾ, ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಬರ್ತೀರಾ. ಯಾಕಂದರೆ ಅಲ್ಲಿಗೆ ಅವ್ರಿಗೆ ಮುಗಿದ್ಬಿಟ್ಟಿದೆ. ಆ ಕಷ್ಟವನ್ನು ಅವರೇ ರಾಯರೇ ನೊಂದ್ಕೊಂಡಿದ್ದಾರೆ, ಕಷ್ಟವನ್ನು ಅವರೇ ತೊಗೊಂಡಿದ್ದಾರೆ, ನಮಗೆ ಸುಖ ಕೊಟ್ಟಿದ್ದಾರೆ, ನಮಗೆ ನೆಮ್ಮದಿ ಕೊಟ್ಟಿದ್ದಾರೆ. ಅಂದರೆ ರಾಯರುಗಳೇ ಪವಾಡ. ರಾಯರನ್ನ ನಂಬಿ ನಡೆಯಿರಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರ ಎನ್ನುವ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಇದೇ ಥರ ರಾಯರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ವಿಡಿಯೋನ ನಾನು ನೆಕ್ಸ್ಟು ರಾಯರ ಬಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ರಾಯರ ಬಗ್ಗೆ ಕೇಳ್ಬೋದು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ.